ಫ್ರೆಂಡ್ಸ್, ಸೀತಾರಾಮ ಸೀರಿಯಲ್ ಬುಧವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ನಮಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೀತಾರಾಮ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ರಾಮ್ ಮತ್ತು ಸೀತಾ ಇಬ್ಬರೂ ಡ್ಯಾನ್ಸ್ ಆಡ್ತಾ ಇರೋದನ್ನ ನೋಡಿ ತುಂಬ ಖುಷಿ ಪಡ್ತಾ ಇರ್ತಾರೆ. ಅಶೋಕು ಮತ್ತು ಪ್ರಿಯಾ ಇಬ್ಬರೂ ಸರಿಯಪ್ಪ ನಾವಿಬ್ಬರೂ ಹೊಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಊಟ ಮಾಡ್ಕೊಂಡು ಹೋಗಿ ಇವ್ರಂತ ಇರೋ ಮರಾಯ ಅಂತ ರಾಮ್ ಹೇಳ್ತಾ ಇರ್ತಾನೆ. ಇವಿಬ್ಬರು ಖುಷಿಯಾಗಿರೋದನ್ನ ನೋಡಿನೇ ನಮ್ಮಿಬ್ಬರಿಗೆ ಹೊಟ್ಟೆ ತುಂಬೋಯ್ತು ಅಂತ ಅಶೋಕು ಮತ್ತು ಪ್ರಿಯಾ ಹೇಳ್ತಾ ಇರ್ತಾರೆ. ಮನೆಗೆ ಪೊಲೀಸವ್ರು ಬಂದಿರ್ತಾರೆ. ಎಲ್ಲೋ ಮಗುನ ಕರ್ಕೊಬಂದಿಯಾ ಅಂತ ಕೇಳ್ತಾ ಇರ್ತಾರೆ. ಇಲ್ಲ ಸರ್, ಅವರು ಇನ್ನೊಂದು 2 ದಿವಸದಲ್ಲಿ ಕರ್ಕೊಬಂದು ಬಿಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ಇರ್ತಾನೆ. ಏನು ಮತ್ತೆ ಕರಟೆ ಕಟ್ತಾ ಇದೆಯಾ? ಏನು ಆಟ ನಿಂದು? ನಾನು ಅವತ್ತೇ ಹೇಳ್ದೆ ತಾನೇ, ನಾನು ಒಬ್ಬರು ಒಳ್ಳೆ ವ್ಯಕ್ತಿ ಸಿಕ್ಕಿದ್ದಾರೆ, ಅವ್ರಿಗೆ ಮಗು ದತ್ತು ಕೇಳ್ತಿದ್ದಾರೆ, ಅವ್ರಿಗೆ ಕೊಡಿಸ್ತೀನಿ ಅಂಥದ್ರಲ್ಲಿ ನೀನು ಇನ್ನೂ ಅವರಿಂದ ಕರ್ಕೊಬಂದಿಲ್ವಾ ಅಂತ ಕೇಳ್ತಾ ಇರ್ತಾನೆ. ಇಲ್ಲ ಸರ್, ಅವರು ಇನ್ನೊಂದು 2 ದಿವಸದಲ್ಲಿ ಕಳಿಸ್ತೀನಿ ಅಂದವ್ರೆ ಅಂತ ಹೇಳ್ತಾ ಇರ್ತಾನೆ. ನೀನೇನಾದರೂ ಅವ್ರಿಗೆ ಮಗುನ ಮಾರ್ಬಿಟ್ಟಿದ್ಯಾ ಹೆಂಗೆ ಅಂತ ಕೇಳ್ತಾ ಇರ್ತಾರೆ. ಆವಾಗ ಇಲ್ಲ ಸರ್, ನಾನೇನು ಮಗುನ ಮಾರಿಲ್ಲ, ಅವರು ತುಂಬ ಒಳ್ಳೆಯವರೇನೆ, ಆದರೆ ಮಗುನ ಕೊಡೋದಕ್ಕೆ ಸ್ವಲ್ಪ ಸತಾಯಿಸ್ತಾ ಇದ್ದಾರೆ. ನಿಮ್ಮ ಕೈಯಲ್ಲಿ ಫೋನ್ ಮಾಡಿಸಿದ್ರೆ ಸ್ವಲ್ಪ ಕೆಲಸ ಆಗ್ಬೋದು, ಅವಾಗ ಭಯ ಪಟ್ಕೊಂಡಾದ್ರೂ ಮಗು ಕೊಡ್ತಾರೆ ಅನ್ಸುತ್ತೆ ಅಂತ ಹೇಳ್ತಾ ಇರ್ತಾನೆ. ಆಯಿತು, ಅವ್ರ ಕೈಯಲ್ಲಿ ಫೋನ್ ಮಾಡಿಸು ಅಂತ ಹೇಳ್ತಾ ಇರ್ತಾರೆ. ಆವಾಗ ಸ್ವಾಮಿ ಅನ್ಕೊತಾ ಇರ್ತಾನೆ, ಶ್ರೀರಾಮ್ ದೇಸಾಯಿ ನಮ್ಮ ಸುಬ್ಬಿನ ಕಳಿಸ್ಕೊಡು ಅಂದರೆ ನೀನು ಎಷ್ಟೆಲ್ಲ ಮಾತಾಡಿದೆ ಅಲ್ವಾ? ಅಶೋಕ್ ಮತ್ತು ಶ್ರೀರಾಮ್ ದೇಸಾಯಿ ನಿಮ್ಮಿಬ್ರಿಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ, ಇವಾಗ ನೀವೇ ಮಗುನ ತಗೊಬಂದು ಕೊಡಬೇಕು, ಆ ಥರ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಹೀಗೆ ಪವರ್ ಬಂದಿರೋದನ್ನ ನೋಡಿ ತುಂಬ ಖುಷಿ ಆಗ್ತಾ ಇರುತ್ತೆ. ಅವಳು ಎಲ್ಲ ವಸ್ತುಗಳ್ನೂ ಮುಟ್ಬೋದು, ನಾನು ಎಲ್ಲ ಕೆಲಸನೂ ಮಾಡ್ಬೋದು ಅಂತ ಹೇಳಿ ತುಂಬ ಖುಷಿ ಪಡ್ತಾ ಇರ್ತಾಳೆ. ಆದರೆ ಸುಬ್ಬಿ ಮಾತ್ರ ನೀನು ಸುಮ್ಮನೆ ಇರ್ತೀಯ ಸ್ವಲ್ಪ, ನೀನು ಮಾಡೋ ಚೇಷ್ಟೆಗಳಿಗೆ ಇವಾಗ ನಾನು ಮನೇಲಿ ಬೈಸ್ಕೊತಾ ಇದ್ದೀನಿ, ಸೀತಮ್ಮ ಯಾವ ಥರ ಬೈದರು ಅಂತ ನೀನೇ ನೋಡಿದೆ ತಾನೇ ಅಂತ ಹೇಳ್ತಿರ್ತಾಳೆ. ಆದ್ರೂ ನನಗೆ ಇದು ಆಂಜನೇಯ ಕೊಟ್ಟಿರೋ ಪವರ್ನ ನೋಡಿ ನಂಗೆ ತುಂಬ ಖುಷಿ ಆಗ್ತಾ ಇದೆ ಅಂತ ಸಿಹಿ ತುಂಬ ಖುಷಿ ಪಡ್ತಾ ಇರ್ತಾಳೆ. ಭಾರ್ಗವಿ ಸುಬ್ಬಿಗೆ ನಿನಗೆ ಚಾಕ್ಲೇಟ್ ಕೊಡ್ತೀನಿ, ನಾನು ರೂಮಿಗೆ ಬಾ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಸುಬ್ಬಿ ಬೇಡ, ಅವ್ರ ಮಾತನ್ನ ನಂಬೇಡ, ಅವರು ಬ್ಯಾಡ್ ಆಂಟಿ, ನಿನಗೆ ಮುಂಚೆನೇ ಗೊತ್ತು ತಾನೇ, ಅವರು ಇಷ್ಟೆಲ್ಲ ಬೇಡದೇ ಇರೋ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ, ಮತ್ತೆ ನೀನು ಅವ್ರನ್ನ ನಂಬ್ತೀಯ, ಬೇಡ ಹೋಗಬೇಡ ಅಂತ ಸಿಹಿ ಹೇಳ್ತಾ ಇರ್ತಾಳೆ. ಆದ್ರೂ ಅವಳ ಮಾತನ್ನ ಕೇಳ್ದೇನೆ ಸುಬ್ಬಿ ಚಾಕ್ಲೇಟು ಐಸ್ ಕ್ರೀಮ್ ಕೊಡ್ತಾರೆ ಅಂತ ಅವ್ರ ರೂಮಿಗೆ ಹೋಗ್ತಾಳೆ. ಆವಾಗ ನಾನು ಮಾತನ್ನ ಕೇಳೋದೇ ಇಲ್ಲ, ಇವಳು ಚಾಕ್ಲೇಟು ಮತ್ತು ಐಸ್ ಕ್ರೀಮ್ ಅಂದರೆ ಸಾಕು, ಯಾವಾಗ್ಲೂ ಅವ್ರ ಹಿಂದೆನೇ ಇರ್ತಾಳೆ ಅಂತ ಸಿಹಿ ಹೇಳ್ತಾ ಇರ್ತಾಳೆ. ಆದರೆ ಸುಬ್ಬಿ ಅವ್ರ ಜೊತೆಗೆ ಹೊಂಟೋಗ್ಬಿಡ್ತಾಳೆ. ರೂಮ್ನ ಕ್ಲೀನ್ ಮಾಡ್ತಾ ಇರ್ತಾಳೆ. ನೋಡಿದ್ರೆ ರಾಮ್, ನಿಮ್ಮ ಮಗಳು ಯಾವ ಥರ ಎಲ್ಲನೂ ಅಂಡಾಕಿದ್ದಾಳೆ, ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ನನಗಂತೂ ಸಾಕಾಗೋಗ್ಬಿಡುತ್ತೆ ಅಂತ ಹೇಳ್ತಾ ಇರ್ತಾಳೆ. ಆವಾಗ ನಾನು ಕೆಲಸದವ್ರು ಇದ್ದಾರಲ್ಲ ಮನೇಲಿ ಅಷ್ಟೊಂದು ಜನ, ನೀವು ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಾ ಅಂತ ಮನೆ ಕೆಲಸದವ್ರನ್ನ ಕರೆಯೋದಕ್ಕೆ ಹೋಗ್ತಾ ಇರ್ತಾನೆ. ಆವಾಗ ಬೇಡ ಸುಮ್ಮನೆ ರೀ ರಾಮ್, ನನ್ನ ಮಗಳು ಮಾಡಿರೋ ಚೇಷ್ಟೆನೆಲ್ಲ ನಾನೇ ಸರಿ ಮಾಡಬೇಕು, ನನಗೆ ಆವಾಗಲೇ ಸಮಾಧಾನ ಅಂತ ಹೇಳಿ ಎಲ್ಲ ವಸ್ತುಗಳನ್ನೆಲ್ಲ ತೆಗ್ದು ಒಂದು ಕಡೆಗೆ ಎಲ್ಲ ಜೋಣಿಸ್ತಾ ಇರ್ತಾಳೆ. ಆವಾಗ ನಾನು ಸಹಾಯ ಮಾಡ್ತೀನಿ ನಿಮಗೆ ಅಂತ ಹೇಳಿ ಅವನು ಅಲ್ಲಿರೋ ಬಿದ್ದಿರೋ ಗೊಂಬೆಗಳು ಮತ್ತು ಆಟ ಸಾಮಾನು ಎಲ್ಲನೂ ಒಂದು ಕಡೆಗೆ ಜೋಡಿಸ್ತಾ ಇರ್ತಾರೆ, ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು. ಸೀತಾ ಹೇಳ್ತಾ ಇರ್ತಾಳೆ, ಸಿಹಿ ಈ ನಡುವೆ ತುಂಬ ತುಂಟಿಯಾಗಿದ್ದಾಳೆ, ಮೊದಲು ಈ ಥರ ಎಲ್ಲ ಮಾಡ್ತಾ ಇರಲಿಲ್ಲ, ಈ ನಡುವೆ ಸಿಕ್ಕಾಪಟ್ಟೆ ಈ ಥರ ಎಲ್ಲ ಚೇಷ್ಟೆಗಳು ಮಾಡ್ತಾ ಇದ್ದಾಳೆ. ಅಲ್ಲಿ ನೋಡಿದ್ರೆ ನಾವು ಮನೆಗೆ ಬಂದಾದ್ಮೇಲೆ ಅಲ್ಲಿ ಆ ವಸ್ತುನ ಕೆಳಗಡೆ ಬೀಳಿಸಿದ್ಲು, ಇಲ್ಲಿ ಬಂದು ನೋಡಿದ್ರೆ ಎಲ್ಲನೂ ಈ ಥರ ಚಲಂಪಿಲ್ಲಿ ಮಾಡಿದ್ದಾಳೆ. ಅವಳು ಯಾವತ್ತೂ ಈ ಥರ ಎಲ್ಲ ಮಾಡ್ದೋಳಲ್ಲ ಗೊತ್ತಾ. ನಾನು ಕೆಲ್ಸಕ್ಕೆ ಹೋಗ್ತಾ ಇರಬೇಕಾದ್ರೆ ನಮ್ಮ ಮನೆಯಲ್ಲಿ ನಾನು ಅಡುಗೆ ಮಾಡಿಟ್ಟಿದ್ರು ಎಲ್ಲನೂ ಕರೆಕ್ಟಾಗಿ ಎಲ್ಲಿ ಏನೇ ಊಟ ಮಾಡಿಕೊಂಡು ಮನೇಲಿ ಇರಬೇಕು ಅಂತ ಹೇಳಿದ್ರು ಒಂದು ಚೂರು ಒಂದು ವಸ್ತುನೂ ಸೈಡ್ಗೆ ಎತ್ತಿಕ್ಕಿ ಏನೂ ಮಾಡದೇ ಇದ್ದವಳು ಇವತ್ತು ಬಂದು ಈ ಥರ ಎಲ್ಲ ಮಾಡಿದ್ದಾಳೆ. ನಾವು ಇವಳು ಒಂದೊಂದ್ಸತಿ ಈ ಥರ ಎಲ್ಲ ಆಡೋದು ನೋಡಿದ್ರೆ ಇವಳು ನಮ್ಮ ಸಿಹಿನೇನ ಅಂತ ಅನಿಸುತ್ತೆ ನನಗೆ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಇವಳು ಚಿಕ್ಕ ಮಗು ಅಲ್ವಾ, ಅವಳು ಗೊತ್ತಾಗೋದಿಲ್ಲ, ಏನೋ ಅವಳು ಗೊತ್ತಾಗದೆ ಈ ಥರ ಎಲ್ಲ ಮಾಡಿದ್ದಾಳೆ, ನೀವು ಅವಳನ್ನ ಕ್ಷಮಿಸ್ಬೇಕು ಅಂತ ಹೇಳ್ತಾ ಇರ್ತಾನೆ ರಾಮು. ನಿಮ್ಮ ಸಪೋರ್ಟ್ ಇರೋದಕ್ಕೇ ಅವಳು ಇಷ್ಟೊಂದೆಲ್ಲ ಮಾಡ್ತಾ ಇರೋದು, ನಿಮ್ಮ ಸಪೋರ್ಟ್ ಜಾಸ್ತಿ ಆಯಿತು ರಾಮ್, ನೀವು ಈ ಥರ ಇಷ್ಟೊಂದು ಮುದ್ದು ಮಾಡಬೇಡಿ, ಅವಳಿಗೆ ಸ್ವಲ್ಪ ಬುದ್ಧಿನೂ ಹೇಳಬೇಕು ಅಂತ ಹೇಳ್ತಾ ಇರ್ತಾಳೆ. ಆಯಿತು ಸೀತಾ, ನಾವಿಬ್ಬರು ಸೇರಿಕೊಂಡು ಅವಳಿಗೆ ಬುದ್ಧಿ ಹೇಳೋಣ ಅಂತ ರಾಮ್ ಹೇಳ್ತಾ ಇರ್ತಾನೆ. ನೀವು ಮಾತ್ರ ನಿಮ್ಮ ಮಗಳನ್ನ ಬಿಟ್ಕೊಡೋದಿಲ್ಲ ಅಲ್ವಾ ಅಂತ ಸೀತಾ ಹೇಳ್ತಾ ಇರ್ತಾಳೆ. ಈ ಸುಬ್ಬಿನ ರೂಮಿಗೆ ಕರ್ಕೊಂಬರ್ತಾಳೆ. ರೂಮಿಗೆ ಕರ್ಕೊಬಂದಾದ್ಮೇಲೆ ನಾನು ನಿನಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ನೀನು ಸರಿಯಾಗಿ ಉತ್ತರ ಕೊಡಬೇಕು, ಉತ್ತರ ಕೊಟ್ಟರೆ ನಿನಗೆ ಚಾಕ್ಲೇಟು ಐಸ್ ಕ್ರೀಮ್ ಎಲ್ಲನೂ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅದೇನು ಅಂತ ಕೇಳಿ ಹೇಳ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆವಾಗ ನಿನ್ನ ಅವರು ಆ ರೂಮಿಗೆ ಕರ್ಕೊಂಡೋಗಿ ಕೂಡಾಕಿದ್ರಲ್ವ, ನೀನು ಅಲ್ಲಿಂದ ಏಕೆ ತಪ್ಪಿಸ್ಕೊಬಂದೆ ಅಂತ ಕೇಳ್ತಾ ಇರ್ತಾಳೆ. ಹಾಗಾದರೆ ನನ್ನ ಬೇರೆಯವರು ಕೂಡಾಕಿದ್ರು ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತು, ನಿಮಗೆಲ್ಲ ವಿಷಯನೂ ಗೊತ್ತಿತ್ತ ಅಂತ ಕೇಳ್ತಾ ಇರ್ತಾಳೆ. ಆವಾಗ ಸಿಹಿ ಹೇಳ್ತಾಳೆ, ನೀವು ಆ ರುದ್ರ ಪ್ರತಾಪ್ಗೆ ಹೇಳಿ
ನೀವೇನೇ ನನ್ನ ಅಲ್ಲಿ ಕೂಡಾಕೋ ರೀತಿ ಮಾಡಿದ್ದು ನನಗೆ ಗೊತ್ತು ಎಲ್ಲ ವಿಷಯನೂ ಅಂತ ಹೇಳು ಸುಬ್ಬಿ ಅಂತ ಹೇಳ್ತಾ ಇರ್ತಾಳೆ. ಆಗ ಸುಬ್ಬಿ ಹೇಳ್ತಾಳೆ, ನೀವೇನೇ ಆ ರುದ್ರ ಪ್ರತಾಪ್ಗೆ ಹೇಳಿ ನನ್ನ ಕಿಡ್ನಾಪ್ ಮಾಡಿಸಿ ಅಲ್ಲಿ ಕೂಡಾಕಿಸಿದ್ರ, ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಬಂದಿಲ್ಲ ಅಂದರೆ ನನಗೆ ಎಷ್ಟೆಲ್ಲ ಸಮಸ್ಯೆ ಆಗ್ತಾಯಿತ್ತು, ನಾನು ಮಾಡ್ತೀನಿ ಇರಿ ನಿಮಗೆ ಅಂತ ಹೇಳಿ ಹೋಗ್ತಾ ಇರ್ತಾಳೆ. ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಕೇಳ್ತಾಳೆ. ಆವಾಗ ನಾನು ಈ ವಿಷಯನೆಲ್ಲ ನಮ್ಮ ಅಪ್ಪಂಗೆ ಹೇಳ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಭಾರ್ಗವಿಗೆ ಶಾಕ್ ಆಗುತ್ತೆ. ಇವಳೇನಾದರೂ ಆ ವಿಷಯನೆಲ್ಲ ರಾಮ್ಗೆ ಹೇಳ್ಬಿಟ್ರೆ ನನಗೆ ತುಂಬ ಕಷ್ಟ ಆಗ್ಬಿಡುತ್ತೆ, ನಾನು ಇಲ್ಲಿಂದ ನಾನು ಅಂದ್ಕೊಂಡಿರೋ ಕೆಲಸ ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ಮನಸ್ಸಲ್ಲಿ ಅನ್ಕೊತಾ ಇರ್ತಾಳೆ. ಆವಾಗ ಹೋಗು ಸುಬ್ಬಿ, ಫಸ್ಟು ಅಪ್ಪಂಗೆ ಎಲ್ಲ ವಿಷಯನೂ ಹೇಳ್ಬಿಡು ಅಂತ ಸಿಹಿ ಹೇಳ್ತಾ ಇರ್ತಾಳೆ. ಇಡೀ ನನ್ನ ಕೈನ ನಾನು ಹೋಗಿ ನಮ್ಮ ಅಪ್ಪ ಅಮ್ಮಂಗೆ ಹೇಳ್ತೀನಿ, ನೀವೇನೇ ರುದ್ರ ಪ್ರತಾಪ್ಗೆ ಹೇಳಿ ನನ್ನ ಕಿಡ್ನಾಪ್ ಮಾಡಿಸಿದ್ರಿ, ಅವ್ರು ನನ್ನ ಕಟ್ಟಾಕಿದ್ರು, ನಾನು ಕಟ್ಟಾಕಿ ತುಂಬ ಹಿಂಸೆ ಕೊಡ್ತಾಯಿದ್ರು, ಆದರೂ ನಾನು ಕಷ್ಟಪಟ್ಟು ಅಲ್ಲಿಂದ ತಪ್ಪಿಸ್ಕೊಂಡು ಬಂದೆ ಅಂತ ಹೇಳ್ತೀನಿ. ಆವಾಗ ನಮ್ಮ ಅಪ್ಪ ಅವ್ರಿಗೆ ಏನು ಶಿಕ್ಷೆ ಕೊಡಿಸ್ಬೇಕು ಅದನ್ನ ಕೊಡಿಸ್ತಾರೆ ಅಂತ ಹೇಳ್ತಾ ಇರ್ತಾಳೆ. ಸ್ವಾಮಿ ತುಂಬ ಖುಷಿಯಾಗಿರ್ತಾನೆ. ಆವಾಗ ಅವರು ಹುಡುಗರುಗಳು ಕೇಳ್ತಾ ಇರ್ತಾರೆ, ಏನು ತಾತ ಇಷ್ಟೊಂದು ಖುಷಿಯಾಗಿದೆಯಾ, ಏನು ಸಮಾಚಾರ ಅಂತ ಕಾವೇರಿ ಕೇಳ್ತಾ ಇರ್ತಾಳೆ. ಆವಾಗ ನೀವು ಇಷ್ಟೊಂದು ತುಂಬ ಖುಷಿಯಾಗಿರೋದು ನೋಡಿದ್ರೆ ಏನೋ ವಿಷಯ ಐತೆ ಅಂತ ಜಾಕಿನೂ ಕೇಳ್ತಾ ಇರ್ತಾನೆ. ಆಗ ಸ್ವಾಮಿ ಹೇಳ್ತಾನೆ, ನಮ್ಮ ಸುಬ್ಬಿ ಆದಷ್ಟು ಬೇಗ ನಮ್ಮ ಮನೆಗೆ ಬರ್ತಾಳೆ, ನಮ್ಮ ಜೊತೆನೇ ಇರ್ತಾಳೆ ಇನ್ಮೇಲೆ ಅಂತ ಹೇಳ್ತಾ ಇರ್ತಾನೆ. ಅದೇಗಾಗುತ್ತೆ ತಾತ, ರಾಮ್ ಸರ್ ಅವತ್ತು ನಮಗೆ ಎಲ್ಲ ಕಾಸು ಕೊಟ್ಟು ನಮ್ಮ ಜೀವನನೆಲ್ಲ ಸೆಟ್ಲ್ ಮಾಡಿ ಎಷ್ಟು ಚೆನ್ನಾಗಿ ನನಗೆ ಎಲ್ಲರಿಗೂ ಒಂದು ಜೀವನನ ಆಧಾರ ಮಾಡಿಕೊಟ್ಟವ್ರೆ. ಅವರೆಷ್ಟೆಲ್ಲ ಸಹಾಯ ಮಾಡಿ ಅವ್ರ ಅಮ್ಮ ಚೆನ್ನಾಗಿರಬೇಕು ಅಂತ ಹೇಳಿ ಅವ್ರ ಮನೆ ಕರ್ಕೊಂಡು ಹೋಗಿದ್ದಾರೆ ಅಲ್ವಾ. ಇವಾಗ ಸುಬ್ಬಿಗೂ ಅವಳಿಗೆ ತಾಯಿ ಪ್ರೀತಿ ಸಿಕ್ಕಿದೆ, ಪ್ಲಸ್ ನಮಗೂ ಎಲ್ಲ ಒಳ್ಳೇದನ್ನ ಮಾಡಿದ್ದಾರೆ. ಅಂಥವ್ರ ಹತ್ರ ಇವಾಗ ಮಗುನ ಬಿಟ್ಟಿರಬೇಕು ಅನ್ನೋದ್ರಲ್ಲಿ ಒಂದು ಅರ್ಥ ಇದೆ. ನೀವು ಇವಾಗ ಸುಬ್ಬಿನ ನಮ್ಮನೆ ಕರ್ಕೊಂಬರೋ ಮಾತಾಡ್ತಿದ್ದೀರಲ್ಲ, ಏನಾಗಿದೆ ನಿಮ್ಗೆ, ಏನಾದರೂ ತಲೆಗಿಲೆ ಕೆಟ್ಟಿದ್ಯಾ ಅಂತ ಕೇಳ್ತಾ ಇರ್ತಾರೆ. ಅಯ್ಯೋ ನನಗೆಲ್ಲ ತಲೆ ಕೆಟ್ಟಿರೋದು, ನಿಮಗೆ ಇವಾಗ ಪೊಲೀಸವ್ರು ಬಂದಿದ್ರು, ಅವರು ಬೇರೆ ಯಾರನ್ನೋ ಹುಡುಕಿದಾರಂತೆ, ಅವ್ರಿಗೆ ನಮ್ಮ ಸುಬ್ಬಿನ ಕೊಡಿಸ್ತಾರಂತೆ, ಅವ್ರಿಗೆ ನಮ್ಮ ಸುಬ್ಬಿನ ದತ್ತು ಕೊಡಿಸ್ತಾರಂತೆ, ಕೊಡಿಸ್ಬಿಟ್ಟು ನಮಗೆ ದುಡ್ಡು ಕೊಡ್ತಾರಂತೆ ಅಂತ ಹೇಳ್ತಾ ಇರ್ತಾನೆ. ಆವಾಗ ಇದೇನು ತಾತ ಇದು ನ್ಯಾಯನ, ನೀವು ಮಾಡ್ತಿರೋದು ತಪ್ಪು ಅನ್ನಿಸ್ತಾ ಇಲ್ವಾ ನಿಮಗೆ ಅಂತ ಪುಟ್ಲಿಂಗು ಹೇಳ್ತಾ ಇರ್ತಾನೆ. ಯಾವುದೋ ತಪ್ಪು, ವಾರಕ್ಕೊಂದ್ಸತಿ ಕರ್ಕೊಬಂದು ನಮ್ಮ ಮನೆಯಲ್ಲಿ ನಮ್ಗೆಲ್ಲರಿಗೂ ಸುಬ್ಬಿನ ಇಲ್ಲಿಗೆ ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಅವರಿಬ್ಬರು ನಮ್ಮ ಮನೆ ಕರ್ಕೊಬಂದ್ರ, ಇವತ್ತಿನವರೆಗೂ ನಮ್ಮ ಮನೆ ಕರ್ಕೊಬರಲೇ ಇಲ್ಲ. ನಾವು ಇವತ್ತು ಬರ್ತಾಳೆ ನಾಳೆ ಬರ್ತಾಳೆ ಅಂತ ನಾನೇ ಅವ್ರ ಮನೆ ಹತ್ರ ನೋಡೋದಕ್ಕೆ ಹೋದ್ರೂ ನನ್ನ ಅಲ್ಲಿಗೆ ಬರಲು ಬೇಡ ಅಂತ ಹೇಳ್ತಾರೆ. ದುಡ್ಡಿರೋರಿಗೆ ದಿಮಾಕ್ ಜಾಸ್ತಿ, ಅವರು ಹೇಳಿದ ಮಾತು ಕರೆಕ್ಟಾಗಿ ನಡ್ಕೊಳೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಏನು ತಾತ ನೀವು ಹೇಳ್ತಾ ಇದ್ದೀರಾ, ರಾಮ್ ಸರು ನಮಗೆಲ್ಲ ಎಷ್ಟು ಸಹಾಯ ಮಾಡಿದ್ದಾರೆ ಗೊತ್ತಾ, ಜಾಕಿಗೆ ಅವನ್ನ ಅಂಗಡಿ ಹಾಕೊಳ್ಳೋದಕ್ಕೆ ಅಂತ ಎಷ್ಟು ಸಹಾಯ ಮಾಡಿದ್ದಾರೆ, ನನಗೂ ಟೈಲರಿಂಗ್ ಕಲಿಯೋದಕ್ಕೆ ಅಂತ ನನಗೆ ಶಾಲೆಗೆ ಸೇರಿಸಿದ್ದಾರೆ, ಪುಟ್ಲಿಂಗೂ ಒಳ್ಳೆ ಸ್ಕೂಲಲ್ಲಿ ಓದ್ತಾ ಇದ್ದಾನೆ, ಇಷ್ಟೆಲ್ಲ ಮಾಡಿ ನಮಗೆ ದುಡ್ಡು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಒಳ್ಳೇದು ಮಾಡಿರೋರಿಗೆ ನೀವು ಹೋಗಿ ಈ ಥರ ಮೋಸ ಮಾಡ್ತಿದ್ದಾರಲ್ಲ, ಇದು ನ್ಯಾಯನ ಅಂತ ಕೇಳ್ತಾ ಇರ್ತಾಳೆ. ಇಂಥ ಮೋಸ ಮಾಡೋರಿಗೆ ಇದೇನೇ ಸರಿಯಾದ ನ್ಯಾಯ, ನಾನು ಪೊಲೀಸವ್ರಿಗೆ ಅವ್ರನ್ನ ಕೈಯಲ್ಲಿ ಮಾತಾಡಿಸ್ತೀನಿ ಅಂತ ಹೇಳಿದ್ದೀನಿ. ಇವಾಗ ಅವ್ರ ಮೂಲಕ ನಾನು ನಮ್ಮ ಸುಬ್ಬಿನ ನಮ್ಮ ಮನೆ ಕರ್ಕೊಂಬರ್ತೀನಿ ಅಂತ ಆಚೆ ಕಡೆಗೆ ಹೋಗ್ತಾನೆ. ಆವಾಗ ಕಾವೇರಿ, ಪುಟ್ಲಿಂಗು ಮತ್ತು ಜಾಕಿಗೆಲ್ಲ ಟೆನ್ಷನ್ ಆಗ್ತಾ ಇರುತ್ತೆ. ಇವ್ರು ಏನೋ ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಅಲ್ಲೇನಾದರೂ ಸಮಸ್ಯೆ ಮಾಡ್ತಾರೆ ಅಂತ ಅನ್ಸುತ್ತೆ ಅಂತ ಹುಡುಗರು ಎಲ್ಲರೂ ಟೆನ್ಷನ್ ಮಾಡ್ಕೊತಾ ಇರ್ತಾರೆ. ಸ್ವಾಮಿ ಪೊಲೀಸ್ ಅವ್ರ ಮೂಲಕ ಮಾತಾಡಿ ರಾಮ್ ಮತ್ತು ಅಶೋಕ್ ಹತ್ರ ಸುಬ್ಬಿನ ಅವರಿಂದ ದೂರ ಮಾಡ್ತಾನ. ಭಾರ್ಗವಿ ಈಗ ಮಾಡ್ತಿರೋ ಕಚಡ ಕೆಲಸಗಳೆಲ್ಲ ಸುಬ್ಬಿ ಮೂಲಕ ರಾಮ್ ಮತ್ತು ಸೀತಾಗೆ ಗೊತ್ತಾಗತ್ತಾ, ಏನಾಗತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇದು ನಾಳೆಯ ಸಂಚಿಕೆಯ ಸಣ್ಣ ಝಲಕ್ಕು. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ನಿಮಗೆ ನಮ್ಮ ಸಂಚಿಕೆಗಳು ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ಸ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಸುಬ್ಬಿ ಹೇಳಿದ ಮಾತನ್ನ ಕೇಳಿ ಭಾರ್ಗವಿಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಇವಾಗ ಏನಾದರೂ ಇವಳು ರಾಮ್ ಹತ್ರ ಎಲ್ಲ ವಿಷಯನೂ ಹೇಳ್ಬಿಟ್ರೆ ಈ ಮನೆಯಿಂದ ನಾನು ಆಚೆ ಹೋಗ್ಬೇಕಾಗತ್ತೆ. ಈ ದೇಸಾಯಿ ಅಂತೂ ನನ್ನ ಸುಮ್ಮನೆ ಬಿಡೋದಿಲ್ಲ. ನಾನು ಇಷ್ಟು ದಿನ ಮಾಡ್ಕೊ ಬಂದಿದ್ದು ಎಲ್ಲನೂ ವ್ಯರ್ಥ ಆಗ್ಬಿಡತ್ತೆ. ಇವಾಗ ಏನಪ್ಪ ಮಾಡೋದು ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಇವಾಗ ಭಾರ್ಗವಿ ಸುಬ್ಬಿ ಹತ್ರ ನಂದು ದಯವಿಟ್ಟು ಕ್ಷಮಿಸ್ಬಿಡು, ನೀನು ಈ ವಿಷಯನ ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ಬೇಡ ಅಂತ ಅವಳನ್ನ ಬೇಡ್ಕೊತಾಳ, ಅಥವಾ ಸಿಹಿಗೆ ಮಾಡಿದ ರೀತಿ ಇವಳನ್ನು ಮುಗಿಸೋದಕ್ಕೆ ಏನಾದರೂ ಸ್ಕೆಚ್ ಆಗ್ತಾಳ, ಏನಾಗ್ಬೋದು ಅಂತ ಟೆನ್ಷನ್ ಆಗ್ತಾ ಇದೆ ಫ್ರೆಂಡ್ಸ್. ಸುಬ್ಬಿಗೆ ಮಾತ್ರ ಯಾವತ್ತೂ ಏನೂ ಆಗಬಾರ್ದು. ಯಾಕೆಂದರೆ ಸುಬ್ಬಿ ಇತ್ತು ಅಂದರೆ ಮಾತ್ರ ರಾಮ ಸೀತಾ ಜೀವನದಲ್ಲಿ ಖುಷಿ ಇರೋದಕ್ಕೆ ಸಾಧ್ಯ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿಯಾಗೋಣ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.